ನನ್ನ ಪ್ರೀತಿ ಕನ್ನಡಿಗರಿಗೂ ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ಬಿಗ್ ಬಾಸ್ ಕಡೆಯಿಂದ ಮೊದಲೇ ಪ್ರೋಮೋ ಬಿಟ್ಟಿದ್ರೆ ಈ ಪ್ರೋಮೋದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಫೈಟ್ ನಡೀತಾ ಇದೆ. ಯಾರ ಮಧ್ಯೆ ಅಂತಂದ್ರೆ ರಜತ್ ಮತ್ತೆ ಈ ಕಡೆ ಗಿಲ್ಲಿ ನಟ ಅವ್ರ ಮಧ್ಯೆ ಯಾಕೆ ಫೈಟ್ ನಡೀತಿದೆ ಅಂತ ನೋಡ್ಕೊಬೇಡ ಬನ್ನಿ. ಅಂಡ್ ಅದಕ್ಕಿಂತ ಮುಂಚೆ ಇನ್ಯಾರಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಅಲ್ಲಿ ಮೇಲ್ಗಡೆ ಸಬ್ಸ್ಕ್ರೈಬ್ ಬಟನ್ ಅಂತ ಇರುತ್ತೆ, ಲೈಕ್ ಸಪೋರ್ಟ್ ಮಾಡಿ ಗೈಸ್. ಸಣ್ಣ ಯೂಟ್ಯೂಬರ್ಸ್ಗೆ ನೀವು ಸಪೋರ್ಟ್ ಮಾಡಿಲ್ಲ ಅಂದ್ರೆ ಹೆಂಗೆ ಹೇಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಆಕ್ಚುಲಿ ನಿನ್ನೆ ಗಿಲ್ಲಿ ನಟ ಅವ್ರ ಮತ್ತೆ ರಜತ್ ಅವ್ರ ಮಧ್ಯೆ ನಿನ್ನೆ ಎಪಿಸೋಡಲ್ಲಿ ಲೈಕ್ ಗಿಲ್ಲಿ ನಟ ಅವ್ರು ತಪ್ಪಿತ್ತಾ ಸರಿತಾ ಫಸ್ಟ್ ಕಮೆಂಟ್ ಮಾಡಿ ಬನ್ನಿ. ಇವಾಗ ಈ ಪ್ರೋಮೋ ಇವತ್ತಿನ ಪ್ರೋಮೋ ರಿವ್ಯೂ ಮಾಡ್ಕೊಳ್ಳೋಣ. ಸೊ ಗೈಸ್ ಆಕ್ಚುಲಿ ಪ್ರೋಮೋದಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಇವಾಗ ಮನರಂಜನೆ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದಾರೆ. ಸೊ ಮನರಂಜನೆ ಕಾರ್ಯಕ್ರಮದಲ್ಲಿ ಆಕ್ಚುಲಿ ಎಲ್ಲರೂ ಕೂಡ ಪೋಲ್ ಡ್ಯಾನ್ಸ್ ಆಡ್ತಾ ಇದ್ದಾರೆ. ಸೊ ಎಸ್ಪೆಷಲಿ ನಮ್ಮ ಮಾಲು ಅವ್ರದ್ದು ಮತ್ತೆ ರಘು ಅವ್ರದ್ದು ಅಲ್ಟಿಮೇಟ್ ಆಗಿತ್ತು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ನೋಡೋಣ ಒಂದಿನ ಗ್ಲಿಮ್ಸ್ ಹಾಕಿದ್ದಾರೆ. ಬಟ್ ನಮ್ ಟಗರು ಪುಟಿ ಅಂತ ರಾಕ್ ಆನ್ ಮಾಡ್ತಾ ಇದ್ದಾರೆ. ಏನ್ ಗೊತ್ತಾ ಗೈಸ್, ಆಕ್ಚುಲಿ ಮನರಂಜನೆ ಪ್ರೋಗ್ರಾಮ್ ಅಲ್ಲಿ 4 ಜನ ಹುಡುಗಿರುಗಳು ಮಧ್ಯದಲ್ಲಿ ನಮ್ಮ ಟಗರು ಪುಟಿ ಸಾಕಾಗಿ ಡ್ಯಾನ್ಸ್ ಆಡ್ತಾ ಇದ್ದಾರೆ. ಕ್ಲಿಪಿಂಗ್ಸ್ ಏನಾದ್ರು ಸಿಕ್ಕರೆ ನಾನು ಆಕ್ಚುಲಿ ವಾಟ್ಸ್ಆಪ್ ಬ್ರಾಡ್ಕಾಸ್ಟ್ ಚಾನಲ್ ಶೇರ್ ಮಾಡ್ತೀನಿ ನಿಮಗೆ ಗೈಸ್. ಅಂಡ್ ಇನ್ನೊಂದು ಏನಂತಂದ್ರೆ ಲೈಕ್ ವಾಟ್ಸ್ಆಪ್ ಲೈಕ್ ಬ್ರಾಡ್ಕಾಸ್ಟ್ ಚಾನಲ್ ಓಪನ್ ಮಾಡಿದ್ವಿ, ಲೈಕ್ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ದಯವಿಟ್ಟು ಅಲ್ಲಿ ಜಾಯ್ನ್ ಆಗಿ. ಯಾಕಂದ್ರೆ ಎಲ್ಲ ಅಪ್ಡೇಟ್ಗಳು BBK ಅಪ್ಡೇಟ್ಗಳು ಅದ್ರಲ್ಲಿ ಬೇಗ ಸಿಗುತ್ತೆ. ಅಂಡ್ ಆಮೇಲೆ ಇಲ್ಲಿ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ, ದಯವಿಟ್ಟು ಜಾಯ್ನ್ ಆಗಿ ಗೈಸ್. ಸೊ ಆಕ್ಚುಲಿ ಏನಂತಂದ್ರೆ ಸೊ ಒನ್ ಥಿಂಗು ಬಿಗ್ ಬಾಸ್ ಅವರು ಇವಾಗ ಮೇ ಬಿ ರಜತ್ ಅವ್ರಿಗೆ ಹೇಳಿ ಕಳ್ಸಿದಾರ ಅವ್ರ ಮೇಲೆ ಒಂದ್ ಸ್ವಲ್ಪ ಜಗಳ ಆಡು, ಒಂದ್ ಸ್ವಲ್ಪ ನೆಗೆಟಿವ್ ಆಗಿ ತೋರಿಸು ಅಂತ. ಐ ಡೋಂಟ್ ನೋ, ಅದು ಗಿಲ್ಲಿ ಬಗ್ಗೆನೇ ಇದು ಆಕ್ಚುಲಿ ಮೋಸ್ಟ್ ಪ್ರೋಮೋ. ಅಂಡ್ ನಿನ್ನೆ ಎಪಿಸೋಡ್ ಅಲ್ಲಿ ಕಂಪೇರಿಟಿವ್ಲಿ ಅಂಡ್ ಇವತ್ತಿನ ಎಪಿಸೋಡ್ ಅಲ್ಲಿ ಕಂಪೇರ್ ಮಾಡ್ಕೊಂಡ್ರೆ ಸೊ ಏನಂತ ವ್ಯತ್ಯಾಸ ಏನಿರಲ್ಲ ಅಂತ ಅನ್ಕೊಂತೀನಿ. ಆಲ್ಮೋಸ್ಟ್ ನಮ್ಮ ಗಿಲ್ಲಿ ಅವ್ರದ್ದು ರೋಸ್ಟ್ ಮೋಡ್ ಆನ್ ಆಗಿದೆ. ಸೊ ರಜತ್ ಅವ್ರಿಗೆ ಆಕ್ಚುಲಿ ಕೋಪ, ರಜತ್ ಅವರು ರೋಸ್ಟ್ ಮಾಡ್ತಾರೆ ಬಟ್ ಕೋಪ ತಡ್ಕೊಳಕ್ಕಾಗಲ್ಲ. ಬಟ್ ಗಿಲ್ಲಿ ಇದರಲ್ಲಿ ಗೆಲ್ತಾರೆ ಅಂತಾನೆ ಕಾಣಿಸ್ತಾ ಇದೆ. ಅಂಡ್ ಆಕ್ಚುಲಿ ಇಲ್ಲಿ ಡ್ಯಾನ್ಸ್ ಆಡ್ತಾ ಆಡ್ತಾ ಎಲ್ಲರೂ ಕೂಡ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಒಂದಷ್ಟು ಪರ್ಫಾರ್ಮೆನ್ಸ್ ಗ್ಲಿಮ್ಸ್ ಗಳನ್ನ ತೋರಿಸ್ತಾ ಇದಾರೆ. ಬಟ್ ಇಲ್ಲಿ ರಜತ್ ವರ್ಸಸ್ ಗಿಲ್ಲಿ ಕಾಣಿಸ್ಕೊಳ್ತಾ ಇದಾರೆ. ಗಿಲ್ಲಿ ಅವ್ರು ಏನ್ ಮಾಡ್ತಾ ಇದಾರೆ, ರೋಸ್ಟ್ ಮೋಡ್ ಆನ್ ಆಗಿದೆ. ಆಕ್ಚುಲಿ ನಿಮ್ಗೆ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಅವ್ರು ಒಂದು ಟಾಸ್ಕ್ ನ ಕೊಟ್ಟಿರ್ತಾರೆ, ಮನೆಯ ಗೆಸ್ಟ್ ಗಳಿಗೆ ಲೈಕ್ ಗಿಲ್ಲಿ ಅವರು ರೋಸ್ಟ್ ಮಾಡಬೇಕು, ಅವ್ರು ಅದನ್ನ ಅವರು ಸಹಿಸ್ಕೊಳ್ಬೇಕು ಅಂತ. ಈಗ ಇಲ್ಲಿ ಅಶ್ವಿನಿ ಅವ್ರ ಜೊತೆ ಸೇರ್ಕೊಂಡು ರೋಸ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ ಗಿಲ್ಲಿ ಅವರು. ಆಕ್ಚುಲಿ ಇಲ್ಲಿ ಅಶ್ವಿನಿ ಅವ್ರದ್ದು ಏನು ರೋಸ್ಟಿಂಗ್ ಏನು ಕಾಣಿಸ್ತಾ ಇಲ್ಲ. ಬಟ್ ಸ್ಟಿಲ್ ಗಿಲ್ಲಿ ಅವ್ರದ್ದು ಏನ್ ಹೇಳ್ತಾರೆ ಅಂತಂದ್ರೆ, ನಾನು ವಾವ್ ಅನ್ನೋ ತರ ಕಂಟೆಸ್ಟೆಂಟ್ ಗಳು ಬರ್ತಾರೆ ಒಂದು ಈ ಮನೆಗೆ ಅಂತ ಅನ್ಕೊಂಡ್ರೆ ಇಲ್ಲಿ ವ್ಯಾವ್ ಅನ್ನೋ ತರ ಅಂದ್ರೆ ವಾಂತಿ ಮಾಡೋ ತರ ಕಂಟೆಸ್ಟೆಂಟ್ ಗಳು ಬಂದಿದ್ದಾರೆ ಅಂತ ಟಾಂಗ್ ಕೊಡ್ತಾರೆ ಇಲ್ಲಿ. ಸೊ ಗೈಸ್ ತಪ್ಪ ಸರಿನಾ, ವಾವ್ ಅಂತ ಅನ್ಕೊಂಡಿದ್ರಂತೆ ವ್ಯಾ ಅಂತ ಬಂದ್ರೆ. ಅಂಡ್ ವ್ಯಾ ಅಂತ ಅಂದಾಗ ನಮ್ಮ ಸುದೀಪ್ ಸರ್ ಆಲ್ರೆಡಿ ಪಿತ್ತ ನೆತ್ತಿಗೇರಿ ರಿಷಾ ಅವ್ರಿಗೆ ಸರಿಯಾಗಿ ಕ್ಲಾಸ್ ತಗೊಂಡಿದ್ದಾರೆ. ಇನ್ನು ನಮ್ ಗಿಲ್ಲಿ ನಟನ್ ಬಿಡ್ತಾರಾಗರು ಏನನ್ಸಿದೆ ಗೈಸ್, ಅದು ಬೇರೆ ಮ್ಯಾಟರ್ ಅದು. ಸೊ ಇದು ಅದು ಲೈಕ್ ಹುಡುಗನ್ ಹುಡುಗಿ ಅಂತ ಇತ್ತು ಹೇಳಿದ್ದಲ್ವಾ, ಅದಕ್ಕೋಸ್ಕರ. ಇಲ್ಲಿ ಇದಾರಲ್ಲ, ಅದು ಇನ್ನೊಂದು ಏನ್ ಗೊತ್ತಾಗ, ಇಲ್ಲಿ ಆಕ್ಚುಲಿ ಬಿಗ್ ಬಾಸ್ ಅವರೇ ರೋಸ್ಟ್ ಮಾಡ್ಬೇಕು ಅಂತ ಕೊಟ್ಟಾಗ ಇವ್ರು ಮಾಡ್ತಾರೆ. ನಿನ್ನೆ ಆಕ್ಚುಲಿ ಪರ್ಸನಲ್ ಅಟ್ಯಾಕ್ ಮಾಡಿದ್ರು, ಅಂದ್ರೆ ಲೈಕ್ ತೀರಾ ಪರ್ಸನಲ್ ಹೋದ್ರು. ಯಾವ ವಿಚಾರಕ್ಕೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಸೊ ಉಗ್ರ ಮಂಜು ಅವರು ಲೈಕ್ ಮದುವೆ ವಿಚಾರಕ್ಕೆ ಅಂಡ್ ಇನ್ನೊಂದು ಲೈಕ್ ಊಟದ ವಿಚಾರಕ್ಕೆ ಹೋದ್ರು, ಪರ್ಸನಲ್ ಆಗಿ ಹೋದ್ರು. ಬಟ್ ಅದಕ್ಕೆ ಬರ್ತೀವಿ, ಆಮೇಲೆ ಬರ್ತೀವಿ. ಫಸ್ಟ್ ಈ ಪ್ರೋಮೋ ಕಡೆ ಗಮನ ಕೊಟ್ಕೊಂಬೋಣ. ಬಟ್ ಇವಾಗ ನೆಕ್ಸ್ಟ್ ಇನ್ನೊಂದು ಹೇಳ್ತಾರೆ. ಸೊ ಇಲ್ಲಿ ನಾವು ಆಕ್ಚುಲಿ ಅವರು ತಂದಾಕ ಅವ್ರು ಬಿಟ್ಟಿ ತಿನ್ನೋರ್ಗೆ ಅವ್ರಿಗೆ ಎಷ್ಟಿರ್ಬೇಕು ಅಂದ್ರೆ ತಂದಾಕೋರು ನಮ್ಗೆ ಎಷ್ಟಿರ್ಬೇಕು ಅನ್ನೋ ರೀತಿಯಲ್ಲಿ ಲೈಕ್ ಗಿಲ್ಲಿ ನಟ ಅವ್ರು ಇನ್ನೊಂದು ಟಾಂಗ್ ಕೊಡ್ತಾರೆ ಇಲ್ಲಿ. ಸೊ ಮತ್ತೆ ಊಟದ ಬಗ್ಗೆ ಹೋಗ್ತಾರೆ. ಸೊ ಆಕ್ಚುಲಿ ಇಲ್ಲಿ ರಜತ್ಗೆ ಟ್ರಿಗರ್ ಪಾಯಿಂಟ್ ಆಗ್ಬಿಡುತ್ತೆ. ಯಾರ ನೀನು ಒಳ್ಳೆ ಮುಡ್ನೆಲ್ಲ ಯಾಕೆ ಹಾಳು ಮಾಡ್ತಾ ಇದೀಯ ನೀನು ಲೇ ಅಂತ ಹಿಂಗ್ ಬರ್ತಾರೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಕ್ಲಿಪಿಂಗ್ಸ್ ಕಟ್ ಆಗಿದೆ. ಆ ಒಂದು ಟೈಮಲ್ಲಿ ಅದು ಆಕ್ಚುಲಿ ಅಲ್ಲೊಂದು ಒಂದು ಸೀನ್ ನಡೆಯುತ್ತೆ, ಅದ್ರ ಮಧ್ಯೆ ಇನ್ನೊಂದು ಸೀನ್ ನಡೆಯುತ್ತೆ. ಏನೋ ಮೇ ಬಿ ಅನೌನ್ಸ್ಮೆಂಟ್ ಮಾಡ್ತಾ ಇರ್ಬೇಕಾದ್ರೆ ಯಾಕಂದ್ರೆ ಹಿಂಗ್ ಆಡ್ತಾ ಇದ್ಯಾ ಲೇ, ಮನುಷ್ಯನ ಜಾತಿ ಅದನ್ನ ಒಂದ್ಸತಿ ಹೇಳಿದ್ರೆ ಅರ್ಥ ಮಾಡ್ಕೊತಾರೆ ಕಣಲೇ ಅಂತ ಮತ್ತೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಒಟ್ಟಿನಲ್ಲಿ ಫೈರ್ ಅಂತ ಹೇಳ್ಬೋದು. ಬುಜ್ಜಿ ಫೈರ್ ಅಲ್ಲ ಇಲ್ಲಿ, ಗಿಲ್ಲಿ ಫೈರ್. ಆಕ್ಚುಲಿ ಗೈಸ್ ಆನೆಸ್ಟ್ ಆಗಿ ಹೇಳ್ತಾ ಇದೀನಿ, ಬುಜ್ಜಿ ಫೈರ್ ಅನ್ನೋದಕ್ಕಿಂತ ಗಿಲ್ಲಿ ಆಕ್ಚುಲಿ ನೋಡಿ ನಾನು ನಿನ್ನೆ ತುಂಬಾ ಹೊಗಳಿದೆ. ಯಾಕೆ ಅಂತಂದ್ರೆ ಮೇನ್ ಥಿಂಗ್ ನೆಗೆಟಿವ್ ಆರ್ ಪಾಸಿಟಿವ್, ಬಟ್ ಗಿಲ್ಲಿ ಅವರು ಸ್ಕ್ರೀನ್ ಪ್ರೆಸೆನ್ಸ್ ನ ನುಂಗೋದಕ್ಕೆ ನೋಡ್ತಾ ಇದ್ದಾರೆ. ಅಂಡ್ ಆಲ್ಮೋಸ್ಟ್ ಎವ್ರಿ ಪ್ರೋಮೋನು ಕೂಡ ತುಂಬಾ ಜನ ಅದನ್ನೇ ಕಮೆಂಟ್ ಆಗ್ತಾ ಇರೋದು, ಏನ್ ಬ್ರೋ ಗಿಲ್ಲಿ ಅವ್ರನ್ನ ನೆಗೆಟಿವ್ ಆಗಿ ತೋರಿಸ್ತಾ ಇದಾರೆ ಅಂತ. ಸೊ ಗೈಸ್ ಒಂದ್ ಮಾತು ಹೇಳ್ತೀನಿ, ಲೆಟ್ ದೆಮ್ ನೆಗೆಟಿವ್ ಮಾಡಕ್ ಟ್ರೈ ಮಾಡಿ ಬಿಟ್ಬಿಡಿ ಅದನ್ನ. ಆಕ್ಚುಲಿ ಪ್ರೋಮೋದಲ್ಲಿ ಎಷ್ಟೇ ನೆಗೆಟಿವ್ ಮಾಡಿದ್ರು ಕೂಡ ಎಪಿಸೋಡ್ ಅಲ್ಲಿ ಆತರ ನೆಗೆಟಿವ್ ಇರಲ್ಲ. ಅಂಡ್ ಗಿಲ್ಲಿ ಅವ್ರಿಗೆ ತುಂಬಾ ಜನ ಫ್ಯಾನ್ ಫಾಲೋಯಿಂಗ್ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಬಟ್ ಸ್ಟಿಲ್ ಏನಪ್ಪಾ ಅಂತಂದ್ರೆ ಅದೇ ಒಂದ್ ಹೇಳಿದ್ನಲ್ಲ, ವೈಯಕ್ತಿಕವಾಗಿ ರೋಸ್ಟ್ ಮೋಡ್ ಅಂತ ಕೊಟ್ಟಾಗ್ಬೇಕಾದ್ರೆ ನೀವ್ ಏನಾರ ಮಾಡ್ಕೊಳ್ಳಿ. ಬಟ್ ಇಲ್ಲಿ ಪರ್ಸನಲ್ ಆಗಿ ಏನೋ ಮಾತಾಡ್ತಾ ಇರ್ಬೇಕಾದ್ರೆ ಬಿಗ್ ಬಾಸ್ ಅವರು ಆ ಒಂದು ಮದುವೆ ಬಗ್ಗೆ ಮಾತಾಡೋದು ಸ್ವಲ್ಪ ತಪ್ಪು ಅಂತ ಅನ್ಸ್ತು. ಬಟ್ ಎನಿವೇಸ್ ಸ್ಟಿಲ್ ಗಿಲ್ಲಿಗರು ರೋಸ್ಟ್ ಮೋಡ್ ಅಂತ ಮಾಡ್ಕೊಂಡ್ರೆ ಹೆವಿ ಸಖತ್ತಾಗಿ ರೋಸ್ಟ್ ಮಾಡ್ತಾರೆ ಆಕ್ಚುಲಿ ಗಿಲ್ಲಿ ಅವರು. ಆಕ್ಚುಲಿ ಇನ್ನೊಂದು ಪರ್ಸ್ಪೆಕ್ಟಿವ್ ನೋಡಂಗಿದ್ರೆ ಲೈಕ್ ಹೆಂಗೆ ಅಂತಂದ್ರೆ ಲೈಕ್ ರೋಸ್ಟ್ ಮಾಡಕ್ ಕೊಟ್ಟಿದ್ದಾರೆ ಸಮ, ಅದು ಕೂಡ ಇಲ್ಲಿ ಊಟದ ವಿಚಾರಕ್ಕೆ ಬರಬಾರ್ದು ಅಂತ ನನಗನ್ಸುತ್ತೆ. ಅದು ಇನ್ನೊಂದು ಪರ್ಸ್ಪೆಕ್ಟಿವ್ ಹೇಳ್ತಾರೆ. ಯಾಕಂದ್ರೆ ಲೈಕ್ ಲಾಸ್ಟ್ ವೀಕ್ ಅಲ್ಲಿ ನಿಮ್ಗೆ ಗೊತ್ತಿರೋಂಗೆ ಅಶ್ವಿನಿ ಮ್ಯಾಮ್ ಅವ್ರದ್ದು ಇಲ್ಲ ಇನ್ನೊಂದು ಪರ್ಸ್ಪೆಕ್ಟಿವ್ ನೋಡಿದಾಗ ಲೈಕ್ ಏನ್ ಟಾಸ್ಕ್ ಕೊಟ್ಟಿದ್ರಲ್ಲ, ಏನು ಕ್ಯಾಪ್ಟನ್ಸಿ ಹೊಡೆದ್ಬಿಡ್ತೀನಿ ಅಂತ ಪರ್ಸನಲ್ ಆಗಿ ಇನ್ನೂ ಹೋದ್ರು. ಅದು ಹೊಡೆದ್ಬಿಡ್ತೀನಿ ಅನ್ನೋ ಒಂದು ಕಾಮಿಡಿ ತಿನ್ ಲೈನ್ ಲೈಕ್ ದಾಟ್ಬಾರ್ದೈತಿ. ಇವನ್ ಅವತ್ತು ಕೂಡ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಕೊಟ್ಟಿದ್ರು. ಸೊ ಅದು ದಾಟ್ಬಿಟ್ರು ಅವತ್ತು ಕೂಡ. ದಾಟಿದ್ದಕ್ಕೆ ನಿಮ್ಗೆ ಗೊತ್ತು ಏನಾಯ್ತು, ಕ್ಲಾಸ್ ಎಲ್ಲ ಆಯ್ತು, ಸುದೀಪ್ ಸರ್ ಹತ್ರ ಇವನ್ ರಕ್ಷಿತ್ ಅವ್ರು ಬಂದು ಹೇಳಿದ್ರು, ಅದೆಲ್ಲ ನಿಮ್ಗೆ ಗೊತ್ತಿದೆ. ಬಟ್ ಸ್ಟಿಲ್ ಇವತ್ತು ಕೂಡ ಲೈಕ್ ಊಟದ ವಿಚಾರವಾಗಿ ಲೈಕ್ ಇಲ್ಲಿ ವಾವ್ ಅಂತ ಬಂದಿದ್ದು, ವಾವ್ ಅಂತ ಕಂಟೆಸ್ಟೆಂಟ್ ಬರ್ತಾರೆ ಅಂತ ಅನ್ಕೊಂಡ್ರೆ ಇಲ್ಲಿ ವ್ಯಾವ್ ಅನ್ನೋ ತರ ಕಂಟೆಸ್ಟೆಂಟ್ ಬಂದ್ರು ಅಂತ ಅದು ಓಕೆ. ಬಟ್ ಅದಾದ್ಮೇಲೆ ನೆಕ್ಸ್ಟ್ ಬರೋದು ಅಂತಂದ್ರೆ ನೀವು ತಿನ್ನೋರಿಗೆ ಎಷ್ಟಿರ್ಬೇಕು ಅಂದ್ರೆ ತಂದಾಕೋ ನಾವು ನಮ್ಗೆ ಎಷ್ಟಿರ್ಬೇಡ ಅನ್ನೋ ಅದು ಕೂಡ ಊಟದ ವಿಚಾರಕ್ಕೆ. ರಜತ್ ಅವ್ರಿಗೆ ಅದು ಕೂಡ ನೆನ್ನೆ ವಾರ್ನ್ ಮಾಡ್ತಾರೆ, ನೋಡಪ್ಪ ನನಗೆ ಊಟದ ವಿಚಾರದಲ್ಲಿ ನೀನೇನು ಅನ್ನಂಗಿಲ್ಲ. ಯಾಕಂದ್ರೆ ಮದುವೆ ಮ್ಯಾಟ್ರಲ್ಲಿ ಮಂಜು ಅವ್ರು ರಾಂಗ್ ಆದ್ರು ಅಂಡ್ ಈ ಕಡೆ ಊಟದ ವಿಚಾರದಲ್ಲಿ ರಜತ್ ಅವ್ರು ರಾಂಗ್ ಆದ್ರು.
ರಜತ್ ಲೈಕ್ ಊಟದ ವಿಚಾರಕ್ಕೆ ನೀವು ಬಂತು ಅಂತಂದ್ರೆ, ಯಾಕಂದ್ರೆ ಲಾಸ್ಟ್ ವೀಕ್ ನಿಮ್ಗೆ ಗೊತ್ತಿರುತ್ತೆ, ಲೈಕ್ ಊಟದ ವಿಚಾರಕ್ಕೆ ಜಗಳ ಆಗ್ಬಿಟ್ಟು ಊಟ ಬಿಟ್ಟಿದ್ರು ರಜತ್ ಅವರು. ನನಗೆ ಊಟ ಬೇಡ ಅಂತ ಹೇಳ್ಬಿಟ್ಟು ಬಿಟ್ಟಿದ್ರು. ಸೊ ದಟ್ ನಿಮ್ಗೂ ನೆನಪಿರುತ್ತೆ ಅಂತ ಅನ್ಕೋತೀನಿ. ಇವಾಗಲೂ ಕೂಡ ಲೈಕ್ ಊಟದ ವಿಚಾರಕ್ಕೆ ಏನಾಗಿ ಇಲ್ಲಿ ನನ್ನ ವಿಚಾರಕ್ಕೆ ಬಂದ್ರೆ ನಾನು ಸರಿ ಇಲ್ಲಪ್ಪ ಅಂತ ಹೇಳ್ಬಿಡ್ತಾರೆ ಇಲ್ಲಿ. ಸೊ ಮೇ ಬಿ ಇವರು ರಜತ್ ಅವ್ರನ್ನ ನೀಟಾಗಿ ಬಾಯ್ಲಿಂಗ್ ಪಾಯಿಂಟ್ನ ಕಂಡಿಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ ಗಿಲ್ಲಿ ಅವ್ರು ಆ್ಯಕ್ಚುಲಿ. ಸೊ ಆ್ಯಕ್ಚುಲಿ ಇಲ್ಲಿ ಗಿಲ್ಲಿ ಅವ್ರಿಗೆ ಒಂದು ಟಾಸ್ಕ್ ಕೊಟ್ಟಿರೋದು ಏನಂತಂದ್ರೆ ರೋಸ್ಟ್ ಮಾಡಬೇಕು, ಅವ್ರು ಕೋಪ ಬರ್ಸ್ಬಾರ್ದು ಅಂತ. ಇವ್ರು ಕೋಪ ಮಾಡ್ಕೊಳ್ಬಾರ್ದು ಅಂತ ಇದೆ. ಸೊ ನನ್ನ ಪ್ರಕಾರ ರಜತ್ ಅವ್ರು ಗೊತ್ತಿದೆಯಲ್ಲ, ಸ್ವಲ್ಪ ಹಿಂಗೆ ಸ್ವಲ್ಪ ಲೈಟಾಗಿ ಬೆಂಕಿ ಹಚ್ಚಿದ್ರೆ ಸಾಕು ಬುಗ್ ಅಂತ ಹತ್ಕೊಂಡ್ಬಿಡ್ತಾರೆ ಅವ್ರು ರಜತ್ ಅವರು. ಸೊ ಗೈಸ್ ಒಟ್ನಲ್ಲಿ ಇವತ್ತಿನ ಎಪಿಸೋಡ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಒಂದ್ ಕಡೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಇನ್ನೊಂದು ಕಡೆ ಗಿಲ್ಲಿ ಅವರ ರೋಸ್ಟ್ ಮೋಡ್ ಆಗಿರ್ಬೋದು. ಆಕ್ಚುಲಿ ಇಷ್ಟ ಆಗಿದೆ ಏನಂತಂದ್ರೆ ಗಿಲ್ಲಿ ಅವರ ಪೋಲ್ ಡ್ಯಾನ್ಸ್ ಇಷ್ಟ ಆಯ್ತು ನನಗೆ ಆಕ್ಚುಲಿ. ಸೊ ಇವರೆಲ್ಲ ರಘು ಅವರು ಆಡ್ತಾರೆ, ಮಾಳು ಅವರು ಆಡ್ತಾರೆ, ಎಲ್ಲರೂ ಸೂರಜ್ ಅವರು ಆಡ್ತಾರೆ. ಬಟ್ ಈ ಪ್ರೋಮೋದಲ್ಲಿ ನನಗೆ ಸಖತ್ ಎಕ್ಸೈಟ್ಮೆಂಟ್ ಕಾಣಿಸ್ತಾ ಇದೆ ಯಾರು ಅಂತಂದ್ರೆ ಇಲ್ಲಿ ಗಿಲ್ಲಿ ಅವ್ರದ್ದು. ಸೊ ಸಖತ್ತಾಗಿ ಡ್ಯಾನ್ಸ್ ಆಡ್ತಾರೆ. ಇವತ್ತು ಪೋಲೆ ಮುರಿದೋಗೋ ರೇಂಜ್ಗೆ ಆಡ್ತಾ ಇದ್ದಾರೆ. ಅದೇನಾಗುತ್ತೆ ಪೋಲ್ ಕಿತ್ಕೊಳ್ಳೋದು ಅಲ್ಲೇ ಇರುತ್ತೆ. ಎಪಿಸೋಡ್ ಕಾದು ನೋಡ್ಬೇಕಾಗುತ್ತೆ. ಸೊ ಗೈಸ್ ಒಟ್ನಲ್ಲಿ ಪ್ರೋಮೋ ನೋಡಿ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನಿಸ್ತದೆ ಎಪಿಸೋಡ್. ಅಂಡ್ ಎಸ್ ಆಲ್ಮೋಸ್ಟ್ ಇವಾಗ ನಿನ್ನೆ ಎಪಿಸೋಡ್ ಬಗ್ಗೆ ಕೂಡ ಮಾತಾಡ್ಕೊಂಬರೋಣ. ನಿನ್ನೆ ಎಪಿಸೋಡ್ ನಿಮ್ಗೆ ಗೊತ್ತಿರೋ ಹಾಗೆ ಮತ್ತೆ ಒಂದು ನಾಮಿನೇಷನ್ ಪ್ರಕ್ರಿಯೆಯಿಂದನೇ ಸ್ಟಾರ್ಟ್ ಆಗುತ್ತೆ. ಸೊ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಅಶ್ವಿನಿ ಅವ್ರು ಬಂದ್ಬಿಟ್ಟು ಒಂದಷ್ಟು ರೀಸನ್ಸ್ ಗಳನ್ನ ಕೊಡ್ತಾರೆ. ಅಂಡ್ ಧ್ರುವಂತ್ ಅವ್ರ ಮೇಲೂ ಕೂಡ ಒಂದಷ್ಟು ಅಲಿಗೇಷನ್ಸ್ ಗಳನ್ನ ಹಾಕ್ತಾರೆ. ಬಟ್ ಧ್ರುವಂತ್ ಅವರು ಇಲ್ಲಿ ಚೆನ್ನಾಗಿ ಡಿಫೆಂಡ್ ಮಾಡ್ಕೊಡ್ತಾರೆ. ಐ ವಿಲ್ ಬಿ ಟೆಲ್ಲಿಂಗ್ ಆನೆಸ್ಟ್ಲಿ ಧ್ರುವಂತ್ ಅವರ ಗೇಮು ತುಂಬಾ ಚೇಂಜ್ ಆಗ್ತಾ ಇದೆ. ಸೊ ಐ ಥಿಂಕ್ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂತಂದ್ರೆ ಆಕ್ಚುಲಿ ಧನುಷ್ ಅವರು ತುಂಬಾ ಸೇಫ್ ಗೇಮ್ ಮಾಡ್ತಾ ಇದ್ದಾರೆ ಗೈಸ್. ಆಕ್ಚುಲಿ ನಾಮಿನೇಷನ್ ನೋಡಿ ಮತ್ತೆ ಅಶ್ವಿನಿ ಅವ್ರನ್ನೇ ನಾಮಿನೇಟ್ ಮಾಡ್ತಾರೆ. ಸುದೀಪ್ ಸರ್ ಯಾರಿಗೆ ಬೈತಾ ಇದ್ರೋ ಆಲ್ಮೋಸ್ಟ್ ಅವ್ರನ್ನೇ 70% ಟಾರ್ಗೆಟ್ ಮಾಡೋದಕ್ಕೆ ಧನುಷ್ ಅವ್ರು ನೋಡ್ತಾ ಇದ್ದಾರೆ. ಕೊಟ್ಟಿದ್ದ ರೀಸನ್ ಏನಂತಂದ್ರೆ, ನೀವು ಅವತ್ತು ಮ್ಯಾಮ್ ಲೈಕ್ ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಕೊಟ್ಟಾಗ ನೀವು ಒಂದು ಪರ್ಸನಲ್ ಆಗಿ ತಗೊಂಡು ಲೈಕ್ ಹಾಳು ಮಾಡ್ಕೊಂಡು ಹೇಳ್ತಾರೆ. ಅಂಡ್ ಇಲ್ಲಿ ಕಾವ್ಯ ಅವರು ಕೂಡ ಏನ್ ಹೇಳ್ತಾರೆ ಅಂತಂದ್ರೆ, ಬಂದು ಅಶ್ವಿನಿ ಮ್ಯಾಮ್ ಅವ್ರಿಗೆ ಲೈಕ್ ನಾಮಿನೇಟ್ ಮಾಡ್ತಾರೆ. ಅವ್ರು ಏನ್ ಹೇಳ್ತಾರೆ, ಕಾವ್ಯ ರೀಸನ್ ಕೊಟ್ಟಿದ್ದು ಅಂತಂದ್ರೆ, ಮ್ಯಾಮ್ ನೀವು ಆಕ್ಚುಲಿ ಸ್ಟ್ರಾಂಗ್ ವುಮನ್, ನೀವು ನೋಡಿದ್ರೆ ಲೈಕ್ ನಾನು ಆಚೆ ಹೋಗ್ತೀನಿ ಅಂತ ಒಂದು ರೀಸನ್ ಕೊಟ್ಬಿಟ್ಟು ಇಲ್ಲಿ ನಾಮಿನೇಟ್ ಮಾಡ್ತಾರೆ ಅವರು. ಸೊ ಎಸ್ ಈ ಒಂದು ಪ್ರಕ್ರಿಯೆಯಲ್ಲಿ ಗೈಸ್ ಎಲ್ಲ ಮುಗಿಯುತ್ತೆ. ನಾಮಿನೇಷನ್ ಲಿಸ್ಟ್ ಅಲ್ಲಿ ಯಾರ್ಯಾರಪ್ಪ ಇರೋದು ಅಂತಂದ್ರೆ, ಅಶ್ವಿನಿ ಗೌಡ ಅವರು ಇದ್ದಾರೆ, ಜಾನ್ವಿ ಅವರು ಇದ್ದಾರೆ, ಧ್ರುವಂತ್ ಅವರು ಇದ್ದಾರೆ, ಗಿಲ್ಲಿ ನಟ ಅವರು ಇದ್ದಾರೆ, ಕಾವ್ಯ ಅವರು ಇದ್ದಾರೆ, ಮ್ಯೂಟೆಂಟ್ ರಘು ಅವರು ಇದ್ದಾರೆ, ಮಾಳು ಅವರು ಇದ್ದಾರೆ. ಟೋಟಲ್ ಆಗಿ 7 ಜನ ನಾಮಿನೇಟ್ ಆಗಿದ್ದಾರೆ. ಈ 7 ಜನದಲ್ಲಿ ಸೊ ನಿಮ್ ಪ್ರಕಾರ ಯಾರು ಈ ವಾರ ಮನೆಗೆ ಹೋಗ್ಬೋದು ಕಮೆಂಟ್ ಮಾಡಿ ತಿಳಿಸಿ. ಸೊ ಗೈಸ್ ಎಸ್ ಈ ನಾಮಿನೇಷನ್ ಪ್ರಕ್ರಿಯೆ ಎಲ್ಲ ಮುಗಿಯುತ್ತೆ. ಮತ್ತೆ ಕಿಚನ್ ಏರಿಯಾದಲ್ಲಿ ಜಾನ್ವಿ ಅವರು ಕಾಲ್ ಕೆರ್ಕೊಂಡು ಮತ್ತೆ ಜಗಳಕ್ಕೆ ಹೋಗ್ತಾರೆ. ಏನಪ್ಪ ಜಗಳ ಅದು ಅಂತ ಆಕ್ಚುಲಿ. ಸೊ ಇವ್ರು ಕೊಟ್ಟಂತಹ ರೀಸನ್ಸ್ಗಳೇನಿತ್ತು ಅಂದ್ರೆ, ಇವಾಗ ಆಂಕರಿಂಗ್ ಬಗ್ಗೆ ಮಾತಾಡ್ತಾ ಇದ್ದಾನೆ ಹಂಗೆ ಹಿಂಗೆ ಅಂತ, ಗಿಲ್ಲಿ ಎಲ್ಲೂ ಕೂಡ ಅವರು ಡಿಫೆಂಡ್ ಮಾಡ್ಕೊಳ್ಳೋಕೆ ಆಗಕ್ಕೆ ಒಂದು ಪ್ರಯತ್ನನೇ ಸಿಕ್ಕಿಲ್ಲ. ಬಟ್ ಅಂದ್ರೆ ಒಂದು ಗೊತ್ತಾಗಿದೆ ಅಂದ್ರೆ, ಕಾವ್ಯ ಅವರು ಆಕ್ಚುಲಿ ಬಂದು ಪಾಯಿಂಟ್ ಔಟ್ ಮಾಡ್ತಾರೆ, ಮ್ಯಾಮ್ ನಿಮ್ಗೆ ಚಿಕ್ಕ ಶೋ ದೊಡ್ಡ ಶೋ ಅಂತ ಎಲ್ಲೂ ಹೇಳಿಲ್ಲ, ನನಗೆ ಅಡುಗೆ ಕಾರ್ಯಕ್ರಮ ಇಷ್ಟ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಸೊ ಅಷ್ಟರಲ್ಲಿ ಇವರು ನೀನ್ ದೊಡ್ಡ ಶೋ ಚಿಕ್ಕ ಶೋ ಅಂತ ಮತ್ತೆ ಇದ್ ಮಾಡ್ತೀಯಾ ಅಂತ ಟ್ವಿಸ್ಟ್ ಮಾಡಕ್ ನೋಡ್ತಾ ಇದ್ದಾರೆ. ಜನಗಳಿಗೆ ಇವ್ರನ್ನ ಮೆಂಟಾಲಿಟಿ ಏನಂತಂದ್ರೆ, ಓ ಇವನು ಚಿಕ್ಕ ಶೋ ದೊಡ್ಡ ಶೋ ಅಂತ ಮ್ಯಾನಿಪುಲೇಟ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಬಟ್ ಅಲ್ಲಿ ಆಲ್ಮೋಸ್ಟ್ ಗಿಲ್ಲಿ ಅವರ ಸ್ಟೇಟ್ಮೆಂಟ್ ಅಲ್ಲಿ ಆತರ ಬಂದೇ ಇಲ್ಲ, ಕಾವ್ಯ ಅವರ ಸ್ಟೇಟ್ಮೆಂಟ್ ಕೂಡ ಆತರ ಬಂದಿಲ್ಲ. ಅಂಡ್ ಆಲ್ಮೋಸ್ಟ್ ಇದು ಚಿಕ್ಕ ಶೋ ದೊಡ್ಡ ಶೋ ಅಂತ ಡಿಫ್ರೆನ್ಸ್ ಮಾಡಿದ್ರು ಕೂಡ ತಪ್ಪಿಲ್ಲ. ಯಾಕಂತಂದ್ರೆ ಎಲ್ಲಾ ಮನುಷ್ಯನಿಗೂ ಆಸೆ ಇರುತ್ತೆ ದೊಡ್ಡ ಶೋ ಮಾಡಬೇಕು ಅಂತ. ಐ ಥಿಂಕ್ ಇಟ್ಸ್ ನಾಟ್ ಅ ರಾಂಗ್. ಅಂಡ್ ಇನ್ನೊಂದೇನಪ್ಪಾ ಅಂತಂದ್ರೆ, ಆಕ್ಚುಲಿ ಇಲ್ಲಿ ಒಂದು ಪಾಯಿಂಟ್ ಅಬ್ಸರ್ವ್ ಮಾಡಬೇಕಾಗಿರೋದು, ಸೊ ಒಟ್ಟಿನಲ್ಲಿ ರಕ್ಷಿತಾ ಅವ್ರದ್ದು ಮತ್ತೆ ಗಿಲ್ಲಿ ಅವ್ರದ್ದು ಒಂದು ಕಾನ್ವರ್ಸೇಷನ್ ಏನಪ್ಪ ನಾಮಿನೇಷನ್ ರೀಸನ್ಸ್ಗೆ ಕೊಟ್ಟಿರ್ತಾರೆ ಗೊತ್ತಾ, ಆ ಒಂದು ಪಾಯಿಂಟ್ ಆಫ್ ವ್ಯೂನ ರಕ್ಷಿತಾ ಮತ್ತೆ ಗಿಲ್ಲಿ ಅವರು ಕುತ್ಕೊಂಡು ಮಾತಾಡ್ತಾರೆ, ಅದನ್ನ ಕಟ್ ಮಾಡಿಬಿಟ್ಟಿದ್ದಾರೆ. ಯಾಕೆಂದ್ರೆ ಮೇ ಬಿ ಗೊತ್ತಿಲ್ಲ, ರಕ್ಷಿತಾ ಅವ್ರನ್ನ ಏನಾದ್ರು ನೆಗೆಟಿವ್ ಆಗಿ ತೋರ್ಸಕ್ಕೆ ಟ್ರೈ ಮಾಡ್ತಾ ಇದಾರೆ. ಬಿಕಾಸ್ ಕ್ಲಾರಿಟಿ ಕೊಡ್ತಾ ಇದ್ದಾರೆ, ಗಿಲ್ಲಿ ಅವರು ಕೂಡ ಕ್ಲಾರಿಟಿ ಕೊಟ್ಟರು ಅಂಡ್ ರಕ್ಷಿತಾ ಅವರು ಕೂಡ ಕ್ಲಾರಿಟಿ ಕೊಟ್ಟರು. ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಗಿಲ್ಲಿ ಹೇಳಿದ್ದು ಕೂಡ ಕರೆಕ್ಟ್ ಅನ್ಸುತ್ತೆ, ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ರಕ್ಷಿತಾ ಅವ್ರು ಹೇಳಿದ್ದು ಕೂಡ ಕರೆಕ್ಟ್ ಅನ್ಸುತ್ತೆ. ಬಟ್ ಸ್ಟಿಲ್ ರಕ್ಷಿತಾ ಅವ್ರದ್ದು ಒಂದೇ ಒಂದು ತಪ್ಪೇನಾಗಿತ್ತು ಅಂದ್ರೆ, ಡೈರೆಕ್ಟ್ ಕನ್ಕ್ಲೂಷನ್ ಬರಬಾರ್ದಾಗಿತ್ತು. ಸೊ ಆ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಸ್ವಲ್ಪ ತಪ್ಪಿತ್ತು ಅಂತ ಅನ್ಸುತ್ತೆ. ಬಟ್ ಎನಿವೇಸ್ ಅವರಿಬ್ರು ತುಂಬಾ ಚೆನ್ನಾಗಿದ್ದಾರೆ ಗೈಸ್. ನೆಗೆಟಿವ್ ಕಮೆಂಟ್ಸ್ ಹಾಕೋದೆಲ್ಲ ತುಂಬಾ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂತೀನಿ ಗೈಸ್. ಆಕ್ಚುಲಿ ಇನ್ನ ಯಾರೆಲ್ಲ ದಯವಿಟ್ಟು ಲೈಕ್ ಮಾಡಿಲ್ಲ ಅಂತಂದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಅಂಡ್ ಇನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಗೈಸ್ ಇವತ್ತಿನ ಒಂದು ಲೈವ್ ಸೆಷನ್ ಅಲ್ಲಿ ಅಂಡ್ ನಿಮ್ಗೆ ಗೊತ್ತಿರೋಗೆ ಡೈಲಿ ನಾವು 2 ಟೈಮ್ ಲೈವ್ ಬರ್ತಾ ಇದೀವಿ. ಒಂದು 5:45 ಬರ್ತಾ ಇದೀವಿ ಎಲ್ಲರಿಗೂ. ಅಂಡ್ ಅದಾದ್ಮೇಲೆ ಎಪಿಸೋಡ್ ಮುಗಿದ್ಮೇಲೆ 10:45 ಲೈವ್ ಬರ್ತಾ ಇದೀವಿ. ಸೊ ಇವತ್ತು ಆಕ್ಚುಲಿ ಮೆಂಬರ್ಶಿಪ್ಗೆ ಸ್ಪೆಷಲ್ ಲೈವ್ ಬರ್ತಾ ಇದೆ. ಅಂದ್ರೆ ಮೆಂಬರ್ಶಿಪ್ ನಮ್ಮ ಒಂದು ಚಾನಲ್ ಅಲ್ಲಿ ಮೆಂಬರ್ಶಿಪ್ ತಗೊಂಡವ್ರು ಮಾತ್ರ ಲೈಕ್ 4 ಗಂಟೆಗೆ 4 PM ಗೆ ಸೊ ಲೈವ್ ಬರ್ತಾ ಇದೀವಿ. ದಯವಿಟ್ಟು ಮೆಂಬರ್ಶಿಪ್ ಯಾರು ತಗೊಂಡಿದ್ರ 4 ಗಂಟೆಗೆ ಜಾಯ್ನ್ ಆಗಿ ಸೊ ಲೈವ್ ಸೆಷನ್ ಅಲ್ಲಿ ಮಾತಾಡೋಣ. ಅಂಡ್ ಅದಾದ್ಮೇಲೆ ಮಾಮೂಲಿ 5:45 ಮತ್ತು 10:45 ಆಸ್ ಇಟ್ ಇಸ್ ಬರ್ತೀವಿ ನಾರ್ಮಲ್ ಲೈವ್ ಅಲ್ಲಿ. ಅಂಡ್ ಆಕ್ಚುಲಿ ಗೈಸ್ ಇದಾದ್ಮೇಲೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಧನುಷ್ ಮತ್ತೆ ಕಾವ್ಯ ಅವರು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಯಾವ ರೀಸನ್ ಅಂತಂದ್ರೆ, ಲೈಕ್ ಗಿಲ್ಲಿಗೆ ಲೈಕ್ ಇಲ್ಲಿ ಅಶ್ವಿನಿ ಮ್ಯಾಮ್ ಇಲ್ಲ ಅಂತಂದ್ರೆ ಮೈಲೇಜ್ ಇಲ್ಲ, ಅಂದ್ರೆ ಕಂಟೆಂಟ್ ಇಲ್ಲ ಅಂತ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಸೊ ಗೈಸ್ ಏನ್ ಅನ್ಸುತ್ತೆ, ಧನುಷ್ ಅವರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೀವು ಒಪ್ಕೊಳ್ತೀರಾ ಗಿಲ್ಲಿ ಅವ್ರಿಗೆ ಅಂದ್ರೆ ಅಶ್ವಿನಿ ಅವ್ರು ಇಲ್ಲ ಅಂತಂದ್ರೆ ಕಂಟೆಂಟ್ ಇಲ್ಲ ಅಂದ್ರೆ ಮೈಲೇಜ್ ಇಲ್ಲ? ಅಂಡ್ ಆಕ್ಚುಲಿ ಸುದೀಪ್ ಸರ್ ಒಂದು ಸ್ಟೇಟ್ಮೆಂಟ್ ನ ಕೂಡ ಕೊಡ್ತಾರಂತೆ. ಸೊ ಸುದೀಪ್ ಸರ್ ಸ್ಟೇಟ್ಮೆಂಟ್ ಏನಂತ ಬರುತ್ತೆ ಅಂತಂದ್ರೆ, ಗಿಲ್ಲಿಯಿಂದ ರಘು ಅವ್ರಿಗೆ ಮೈಲೇಜ್ ಇದೆ ಅಂತ ಹೇಳ್ತಾ ಇದಾರೆ. ಆಕ್ಚುಲಿ ಸುದೀಪ್ ಸರ್ ಸ್ಟೇಟ್ಮೆಂಟ್ ಚೇಂಜ್ ಮಾಡಬೇಕು. ಆಕ್ಚುಲಿ ಬಂದ್ಬಿಟ್ಟು SR ರೌಂಡ್ ಅಲ್ಲಿ ಕೇಳೋದು ಇದು ಸ್ಟೇಟ್ಮೆಂಟ್ ಅಂದ್ರೆ ಸುಮ್ಮನೆ ಹೇಳ್ತಾರೆ ಅಷ್ಟೇ, ಬಟ್ ನಾಟ್ SR ರೌಂಡ್ ಅಲ್ಲಿ ಕೇಳೋದಲ್ಲ, ಅದಕ್ಕೆ ಅಷ್ಟರಲ್ಲಿ ನೋವು ಬರುತ್ತೆ. ಬಟ್ ಇಲ್ಲಿ ಇನ್ನೊಂದು ಸ್ಟೇಟ್ಮೆಂಟ್ ಚೇಂಜ್ ಮಾಡ್ಬೇಕಾಗಿರೋದು ಅಂತಂದ್ರೆ, ಅಶ್ವಿನಿ ಅವರಿಂದ ಗಿಲ್ಲಿ ಅವ್ರಿಗೆ ಮೈಲೇಜು ಅಂತ ಹೇಳ್ತಾ ಇದ್ರೆ. ಗೈಸ್ ಏನ್ ಅನ್ಸುತ್ತೆ, ಅಶ್ವಿನಿ ಮ್ಯಾಮ್ ಇದ್ರೇನೆ ನಾ ಗಿಲ್ಲಿ ಇರಕ್ಕಾಗೋದು? ನೀವು ಕಮೆಂಟ್ ಮಾಡಿ ತಿಳಿಸಿ. ಬಿಕಾಸ್ ಒಂದು ಆಲ್ಮೋಸ್ಟ್ ಒಂದು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಡ್ಬೇಕಾದ್ರೆ, ಇಲ್ಲಾಂದ್ರೆ ಗಾಸಿಪ್ ಮಾಡ್ಬೇಕಾದ್ರೆ ನಮ್ಮ ಧನುಷ್ ಅವ್ರ ಹತ್ರ ನೋಡಿ ಕಲ್ತ್ಕೊಳ್ಬೇಕು. ನನಗೆ ಆಕ್ಚುಲಿ ಧನುಷ್ ಅವ್ರನ್ನ ನೋಡಿದಾಗ ಆಲ್ಮೋಸ್ಟ್ ಏನ್ ಅನ್ಸಿತ್ತು ಅಂತಂದ್ರೆ, ಒಳ್ಳೆ ಸ್ಟ್ರಾಂಗ್ ಕಂಟೆಂಟರ್, ವ್ಯಕ್ತಿತ್ವ ತುಂಬಾ ಚೆನ್ನಾಗಿದೆ. ಮೂರನೇದೇನಪ್ಪ ಅಂತಂದ್ರೆ, ಅವರ ಒಂದು ಪರ್ಸನಾಲಿಟಿ ನೋಡಿ ನಾನು ಸ್ವಲ್ಪ ಫಿದಾ
ಆಗಿದೆ ಸ್ಟಾರ್ಟಿಂಗ್ 1 to 2 weeks ಅಲ್ಲಿ. ಏನ್ ಮನುಷ್ಯ ತುಂಬಾ ತಾಳ್ಮೆಯಿಂದ ಇರ್ತಾರೆ, ಮೇ ಬಿ ಈ ತರ ತಾಳ್ಮೆಯಿಂದ ಇದ್ರೆ ಮೇ ಬಿ ಬಿಗ್ ಬಾಸ್ ವಿನ್ ಆಗೋದು. ಗಿಲ್ಲಿ ಬಿಡಿ ಸ್ವಲ್ಪ ಕಾಮಿಡಿ ಬಿಡಿ ಎಲ್ಲ ಮಾಡ್ತಾ ಇದ್ರೇನೋ ಅದೆಲ್ಲ ಸೆಕೆಂಡ್ರಿ ಆಗಿತ್ತು. ಬಟ್ ಟಾಸ್ಕ್ ಅಂತ ಬಂದಾಗ ಧನುಷ್ ಅವ್ರನ್ನ ಯಾರು ಹಿಡಿಯಕ್ಕೆ ಆಗ್ತಾ ಇರ್ಲಿಲ್ಲ. ಸೊ ಆಲ್ಮೋಸ್ಟ್ ಇವಾಗಲೂ ಕೂಡ ಯಾರು ಹಿಡಿಯಕ್ಕಾಗಲ್ಲ. ಈಗಲೂ ಹೇಳ್ತಾರೆ ಟಾಸ್ಕ್ ಅಂತ ಬಂದಾಗ ನಂಬರ್ 1 ಇರೋದು ಯಾರಪ್ಪ ಅಂತಂದ್ರೆ ಅದು ಧನುಷ್ ಅವರೇ. ಬಟ್ ಸ್ಟಿಲ್ ಇಲ್ಲಿ ಏನಾಗ್ತಾ ಇದೆಪ್ಪ ಅಂತಂದ್ರೆ ಒಂದ್ ಥಿಂಗು, ಧನುಷ್ ಅವರು ತುಂಬಾ ಸೇಫ್ ಗೇಮ್ ಮಾಡೋದಕ್ಕೆ ಅಲ್ಲೂ ಚೆನ್ನಾಗಿರಕ್ ನೋಡ್ತಾ ಇದ್ರೆ, ಇಲ್ಲೂ ಚೆನ್ನಾಗಿರಕ್ ನೋಡ್ತಾ ಇದ್ರೆ. ಗೇಮ್ ಚೇಂಜ್ ಆಯ್ತು ಆಲ್ಮೋಸ್ಟ್ ಇವಾಗ 60 days ಆಗ್ತಾ ಬರ್ತಾ ಇದೆ. ಗೇಮ್ ಕೂಡ ಚೇಂಜ್ ಮಾಡ್ತಾ ಇಲ್ಲ, ಅದೇ ಪ್ಯಾಟರ್ನ್ ಯೂಸ್ ಮಾಡ್ತಾ ಇದ್ದಾರೆ. ಸ್ಪಂದನ ಅವ್ರ ಜೊತೆ ಸೇರ್ಕೊಳ್ತಾರೆ, ಇವರು ಸ್ಪಂದನ ಅವ್ರು ಕುತ್ಕೊಂಡು ಮಾತಾಡ್ತಾರೆ. ಈಗ ಧನುಷ್ ಅವ್ರು ಕೂಡ ಜೊತೆಗೆ ಆಡ್ ಆನ್ ಮಾಡ್ಕೊಳ್ತಾರೆ, ಗಾಸಿಪ್ ಮಾಡ್ತಾರೆ. ಈಗ ಕಾವ್ಯವನ್ನು ಕೂಡ ಆಡ್ ಮಾಡ್ಕೊಂಡು ಕಾವ್ಯರ ಮನ್ಸಲ್ಲೂ ಕೂಡ ವಿಷಯ ತುಂಬ್ತಾ ಇದಾರೆ ಅಂತ ಅನ್ನಿಸ್ತಾ ಇದೆ. ಅಂಡ್ ಆಕ್ಚುಲಿ ಇನ್ನೊಂದು ಅಬ್ಸರ್ವ್ ಮಾಡಂಗಿದ್ರೆ ಇಲ್ಲಿ ಕಾವ್ಯ ಅವರು ಮಾತಾಡೋಂಥದ್ದನ್ನ ಕ್ಲಿಪಿಂಗ್ ತೋರಿಸ್ತಾರೆ, ಎಡಿಟ್ ಮಾಡಕ್ ಕೊಡ್ತಾರೆ. ಮೇ ಬಿ ಲೈವ್ ಅಲ್ಲಿ ತೋರಿಸಿರ್ಬೋದು, ಲೈವ್ ಅಲ್ಲಿ ಲೈಕ್ ನಾವು ಲೈವ್ ನೋಡಕ್ ಹೋಗಲ್ಲ. ಬಟ್ ಇಲ್ಲಿ ಜನ ನೋಡೋದೇ ಜಾಸ್ತಿ ಯಾವ್ದು ಅಂದ್ರೆ ಎಪಿಸೋಡ್ ನೋಡ್ತಾರೆ. ಲೈಕ್ ಧನುಷ್ ಅವ್ರು ಮಾತಾಡ್ತಾರೆ, ಇಲ್ಲಿ ಹಿಂಗೆ ಗಿಲ್ಲಿ ಕಂಟೆಂಟ್ ಹಿಂಗೆ ಬೇಕು ಅಂತಾನೆ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ಸೊ ಅದನ್ನ ಈ ಕಡೆ ಕಾವ್ಯ ಅವರು ಏನು ರಿಯಾಕ್ಟ್ ಮಾಡಲ್ಲ, ಅಲ್ಲಿಗೆ ಬಿಗ್ ಬಾಸ್ ಅವರು ಎಡಿಟ್ ಮಾಡಕ್ ಕೊಡ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಲೈಕ್ ಕ್ಲಿಪ್ಪಿಂಗ್ ಸ್ಟಾರ್ಟ್ ಆಗುತ್ತೆ, ಲೈಕ್ ಡೇ ಎಂಡ್ ಆಗುತ್ತೆ, ಬೆಳಿಗ್ಗೆ ಆಗುತ್ತೆ. ಸೊ ದಟ್ ಬಿಗ್ ಬಾಸ್ ಕಡೆಯಿಂದ ಅನೌನ್ಸ್ಮೆಂಟ್ ಲೈಕ್ ಎಲ್ಲ ಫುಲ್ ಅರೇಂಜ್ಮೆಂಟ್ ಮಾಡಿರ್ತಾರೆ. ಲೈಕ್ ಅಂದ್ರೆ ಬಿಗ್ ಬಾಸ್ ಪ್ಯಾಲೇಸ್ ಅಂತ ರೆಸಾರ್ಟ್ ಅಂತ ಮಾಡಿರ್ತಾರೆ. ಸೊ ಎಲ್ಲ ಒಂದು ಹಳೆ ಕಂಟೆಸ್ಟೆಂಟ್ಗಳು, ಎಕ್ಸ್ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆಗೆ ಬರ್ತಾರೆ. ಯಾರು ರಾಯಲ್ ಹೌಸ್ ಚೆನ್ನಾಗಿದೆ ಆಕ್ಚುಲಿ, ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿ ಮಾಡಿರ್ತಾರೆ. ಅಂಡ್ ಇವ್ರಿಗೆ ಎಲ್ಲರಿಗೂ ಕೂಡ ಕ್ರೂ ಮೆಂಬರ್ಸ್ ಅಂದ್ರೆ ಲೈಕ್ ಸ್ಟಾಫ್ಗಳು ಮತ್ತೆ ಯಾರು ಕಿಚನ್ ಏರಿಯಾ ನೋಡ್ಕೋಬೇಕು ಎಲ್ಲರಿಗೂ ಕೂಡ ಲೈಕ್ ಸೆಗ್ರಿಗೇಟ್ ಬಿಗ್ ಬಾಸ್ ಅವರೇ ಮಾಡ್ತಾರೆ ಇಲ್ಲಿ. ಸೊ ಎಲ್ಲ ಒಂದು ಬಿಗ್ ಬಾಸ್ ಹಳೆ ಕಂಟೆಸ್ಟೆಂಟ್ಗಳು 5 ಜನ ಬರ್ತಾರೆ. ಯಾರಪ್ಪ ಅಂದ್ರೆ ಚೈತ್ರ ಕುಂದಾಪುರ ಅವ್ರು ಬರ್ತಾರೆ, ಅಂಡ್ ಈ ಕಡೆ ತ್ರಿವಿಕ್ರಮ್ ಬರ್ತಾರೆ, ರಜತ್ ಅವ್ರು ಬರ್ತಾರೆ, ಮೋಕ್ಷಿತ್ ಅವ್ರು ಬರ್ತಾರೆ, ಅಂಡ್ ಇನ್ನೊಬ್ರು ಬಂದ್ಬಿಟ್ಟು ಯಾರಪ್ಪ ಅವರು ಬರೋದು, ಸೊ ಮೋಕ್ಷಿತ್ ಅವರು. ಸೊ ಈ 5 ಜನ ಕಂಟೆಸ್ಟೆಂಟ್ಗಳು ಬರ್ತಾರೆ. ಬಂದ ತಕ್ಷಣ ಬ್ಯಾಂಕ್ ಆಗಿ ಎಂಟ್ರಿ ಕೊಡ್ತಾರೆ. ಆಕ್ಚುಲಿ ಇನ್ನೊಂದು ನನ್ನ ಮೈನಸ್ ಅಂತ ಅನ್ಸಿದ್ದು ಏನಂತಂದ್ರೆ, ಅಭಿಷೇಕ್ ಅವ್ರು ಹೋಗ್ಬಿಟ್ಟು ಓನರ್ ಆಗ್ತಾರೆ. ಆಕ್ಚುಲಿ ನೀವು ರೆಸಾರ್ಟ್ ಗಳೆಲ್ಲ ಹೋದ್ರೆ ಮ್ಯಾನೇಜರ್ಗಳು ಯಾರು ಹೋಗ್ಬಿಟ್ಟು ಓನರ್ ಹಾಕಲ್ಲ. ಸೊ ಅದಕ್ಕೆ ನಂಗೆ ಕ್ರೇಜಿ ಅಂತ ಅನಿಸ್ತು. ಸೊ ಒಟ್ಟಿನಲ್ಲಿ ಮನೆ ಒಳಗಡೆ ಬರ್ತಾರೆ. ಮನೆ ಒಳಗಡೆ ಬಂದ ತಕ್ಷಣ ಒಂದಷ್ಟು ಮಾತುಕತೆ ನಡೀತೆ. ಬಿಗ್ ಬಾಸ್ ಅವರು ವೆಲ್ಕಮ್ ಮಾಡ್ತಾರೆ. ಮೈನ್ ಹೈಲೈಟೆಡ್ ಪಾಯಿಂಟ್ಸ್ ಹೇಳ್ತೀನಿ ಗೈಸ್. ಆಕ್ಚುಲಿ ಬಿಗ್ ಬಾಸ್ ಒಳಗಡೆ ವೆಲ್ಕಮ್ ಮಾಡಿದ್ಮೇಲೆ ಅನೌನ್ಸ್ ಮಾಡ್ತಾ ಇರ್ತಾರೆ, ಬಿಗ್ ಬಾಸ್ ಮೇಡಮ್ ಮಂಜು ಮದುವೆ ಆಗ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ. ಅಷ್ಟಲ್ಲಿ ಮಂಜು ಇಲ್ಲಿ ಗಿಲ್ಲಿ ಅವರು ಸೆಂಟ್ರಲ್ ಸ್ವಲ್ಪ ಓವರ್ ಆಗಿ ಮಾತಾಡಕ್ ಹೋಗ್ತಾರೆ. ಅದೊಂದು ಎಲ್ಲೋ ಒಂದ್ ಕಡೆ ನೆಗೆಟಿವ್ ಆಯ್ತದೆ ಬಿಡಿ ಪಾಪ. ಗಿಲ್ಲಿಗೆ ತಾಳ್ಮೆನ ಸ್ವಲ್ಪ ಕಮ್ಮಿ ಅಂತ ಅನ್ಸುತ್ತೆ. ಸೊ ಅಣ್ಣ ಎಷ್ಟೇ ಮದುವೆ ಅಣ್ಣ ಅಂತ ಅನ್ಬಿಡ್ತಾರೆ. ಅಲ್ಲಿ ಆಕ್ಚುಲಿ ತಿರುಗಿ ನೋಡ್ತಾರೆ ಮಂಜು ಅವರು. ಸೊ ಎಲ್ಲರೂ ನಗ್ತಾ ಇರ್ತಾರೆ ಆಕ್ಚುಲಿ. ಬಟ್ ಆದ್ರೆ ಮಂಜು ತುಂಬಾ ಬೇಜಾರಾಗುತ್ತೆ. ಯಾಕಂದ್ರೆ 2ನೇ ಮದುವೆ 3ನೇ ಮದುವೆ ಅಂತ ಹೆಂಗೋ ಅಂತೀಯ ನೀನು ಅಂತಂದಾಗ, ಇಲ್ಲ ಅಣ್ಣ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡ್ ಬಂದೆ ಅಂತಂದ್ರೆ, ಯೂಟ್ಯೂಬ್ ಅಲ್ಲ ನೀನ್ ಯಾವಾಗ ಬಂದಿದ್ದ ನನ್ನ ಮದುವೆಗೆ, 2ನೇ ಮದುವೆ 3ನೇ ಮದುವೆ ಟ್ರ್ಯಾಕ್ ಹಾಕೊಂಡ್ ಬಂದಿದ್ದ ಅಂತ ಕಾಮಿಡಿ ಇದು ಆಕ್ಚುಲಿ ಹೇಳ್ತಾರೆ, ಸೀರಿಯಸ್ ಆಗಿ ಹೇಳ್ತಾರೆ. ಆಮೇಲೆ ಹೇಳ್ತಾರೆ, ಇಲ್ಲ ಸರ್ ಸಾರಿ ಸರ್ ಆಕ್ಚುಲಿ ಅದು ಏನ್ ಗೊತ್ತಾ ಇದ್ರಲ್ಲಿ ನೋಡಿದೆ, ಸಾರಿ ಸರ್ ಗೊತ್ತಾಗಿಲ್ಲ ಸರ್ ಬೇಜಾರ್ ಮಾಡ್ಕೊಂಬೇಡಿ ಅಂತ ಅವಾಗ ಹೇಳ್ತಾರೆ, ನೋಡ ಮಗ ಪರ್ಸನಲ್ ಆಗಿ ನಾನು ಏನಾರ ನೆಕ್ಸ್ಟ್ ಇದನ್ನ ಬಿಟ್ರೆ ನಾನು ಪರ್ಸನಲ್ ಆಗಿ ತಗೊಂಡ್ಬಿಡ್ತೀನಿ ಹಂಗೆ ಅಂತಾರೆ. ಸಾರಿ ಕೇಳ್ತಾರೆ. ಆಮೇಲೆ ಬುಜ್ಜಿ ಅವ್ರ ಜೊತೆ ಕೂಡ ಒಂದಷ್ಟು ಕಿರಿಕ್ ನಡೆಯುತ್ತೆ ಗುರು. ಆಕ್ಚುಲಿ ಇಲ್ಲಿ ಯಾವ ಕಿರಿಕು ಅಂತಂದ್ರೆ ಆಕ್ಚುಲಿ ಇಲ್ಲಿ ತುಂಬಾ ಇರಿಟೇಟ್ ಮಾಡ್ತಾ ಇರ್ತಾರೆ. ಅದಕ್ಕೆ ಏನೋ ಮಾತಾಡ್ಬೇಕಾದ್ರೆ ರೂಮ್ ಹೋಗಪ್ಪ ನೀನು ಅಂತ ಗಿಲ್ಲಿ ಕಳಿಸ್ತಾರೆ. ಇಲ್ಲಿ ಆಕ್ಚುಲಿ ಮಾತಾಡೋದು ಬಿಟ್ಟಿ ಊಟಕ್ಕೆ ಬಂದಿದ್ದೀರಾ ಅಂತ ಅನ್ಬಿಡ್ತಾರೆ. ಆತರ ಹೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ನಮ್ಮ ಇವ್ರು ಮೋಕ್ಷಿತ್ ಅವ್ರು ಹೇಳ್ತಾರೆ, ಇಲ್ಲಿ ಆಕ್ಚುಲಿ ನಮ್ಮ ಮಂಜು ಅವ್ರದ್ದು ಬ್ಯಾಚುಲರ್ ಪಾರ್ಟಿ ಆಗ್ತಾ ಇದೆ, ಅದಕ್ಕೋಸ್ಕರ ನಾನು ಇನ್ವೈಟ್ ಮಾಡಿದ್ರೆ ನಾವೆಲ್ಲ ಬಂದಿದ್ದೀವಿ ಅಂತ ಹೇಳ್ತಾರೆ. ಓ ಹಂಗಾದ್ರೆ ನೀವೆಲ್ಲ ಬಿಟ್ಟಿ ಊಟ ತಿನ್ನಕ್ ಬಂದಿದ್ದೀರಾ ಅಂತ ಟಾಂಗ್ ಕೊಡ್ತಾರೆ ತಗೋ ಬುಜ್ಜಿ ಅವ್ರು. ಅದಕ್ಕೆ ರೊಚ್ ಕೇಳ್ತಾರೆ, ಹೇಳ್ತಾ ಇದೆಯಾ ನೀನು ಹೋಗಿ ರೊಚ್ ಕೇಳ್ತಾರೆ. ಅಲ್ಲಿ ಇಲ್ಲಿ ತಪ್ಪಿತ್ತು ಗೈಸ್. ಹೌದು, ಬಿಟ್ಟಿ ಊಟ ಅವೆಲ್ಲ ಅವಶ್ಯಕತೆ ಇರ್ಲಿಲ್ವೇನೋ ಆ ಲೈನ್ ಒಂದು. ಬಟ್ ಸ್ಟಿಲ್ ಗಿಲ್ಲಿ ಗಿಲ್ಲಿ ಗುರು. ನಾನು ಆಲ್ಮೋಸ್ಟ್ ನೆನೆ ಒಂದ್ ಅನ್ಸಿದ್ದೆ ಏನಂತಂದ್ರೆ, ಗಿಲ್ಲಿ ಅವ್ರು ಕೆಲಸ ಮಾಡೋದು ತಪ್ಪಿಸ್ಕೊಳ್ಬೇಕು. ಅಂಡ್ ಅದಲ್ದೇನೆ ಕೂಡ ಮೇನ್ ಫ್ರೇಮ್ ಅಲ್ಲಿ ಕಾಣಿಸ್ಕೊಳ್ಬೇಕು. ಅವ್ರ ಕ್ಯಾಪ್ಟನ್ಸಿ ಓಟಕ್ಕೆ ಆ ಒಂದು ಏನು ಟೋಕನ್ಗಳು ಕೊಡ್ತೀನಿ ಅಂತ ಏನು ಅನೌನ್ಸ್ಮೆಂಟ್ ಮಾಡ್ತಾರೆ ಗೊತ್ತಾ, ಲಾಯೆಸ್ಟ್ ಜಾಸ್ತಿ ಟೋಕನ್ ಯಾರಿರುತ್ತೋ ಅವರು ಕ್ಯಾಪ್ಟನ್ಸಿ ಓಟದಲ್ಲಿ ಮುಂಚೂಣಿಯಲ್ಲಿ ಇರ್ತಾರೆ. ಸೊ ನನ್ನ ಪ್ರಕಾರ ಗಿಲ್ಲಿ ಅವ್ರ ಕ್ಯಾಪ್ಟನ್ಸಿ ಅವಶ್ಯಕತೆನೇ ಇಲ್ಲ. ಅವ್ರಿಗೆ ಗೊತ್ತಾಗಿದೆ ವೈಸ್ ಕ್ಯಾಪ್ಟನ್ ಆಗಿ ಇದು ಬಿಡ್ತೀನಿ ಲೈಫ್ ಲಾಂಗ್ ಬೇಕಾದ್ರೆ ಬಿಗ್ ಬಾಸ್ ಮುಗಿಯೋವರೆಗೂ. ಅವ್ರ ಜನಗಳ ಪ್ರೀತಿನೂ ಕೂಡ ಚೆನ್ನಾಗಿ ಸಿಗ್ತಾ ಇದೆ ಅಂತ ಗೊತ್ತಾಗಿದೆ. ಸೊ ಅವನ್ರು ಏನಂತಂದ್ರೆ ಅವ್ರು ಒಟ್ಟಿನಲ್ಲಿ ರೆಡಿ ಇಲ್ಲ, ಅವರು ಕೆಲಸ ಮಾಡಕ್ ರೆಡಿ ಇಲ್ಲ, ಸ್ಕ್ರೀನ್ ಸ್ಪೇಸ್ ತಗೊಳಕ್ ರೆಡಿ ಇದಾರೆ, ಬೇಕು ಅಂತಾನೆ ಒಂದಷ್ಟು ಕೆಲಸಗಳನ್ನ ಮಾಡ್ತಾ ಇಲ್ಲ. ಅಂಡ್ ತುಂಬಾ ಫನ್ ಆಗಿತ್ತು ಗೈಸ್. ಆಕ್ಚುಲಿ ನಮ್ಮ ಟಗರು ಪುಟ್ಟಿ ಅಂತ ಫುಲ್ ಸೀರೆ ಹಾಕೊಂಡು ಜೋಡಾಡ್ತಾ ಇತ್ತು ಮನೆ ತುಂಬಾ. ಒಳ್ಳೆ ಮಗು ತರ. ಹೈಲೈಟ್ ಪಾಯಿಂಟ್ ಏನಂತಂದ್ರೆ ಅಶ್ವಿನಿ ಕನ್ನಡದ ಬಗ್ಗೆ ಕನ್ನಡ ಬಗ್ಗೆ ಮಾತಾಡೋದಲ್ಲ. ಸೊ ಆಕ್ಚುಲಿ ಹ್ಯಾಟ್ಸ್ ಆಫ್ ಹೇಳಬೇಕು, ತುಂಬಾ ಚೆನ್ನಾಗಿ ಹೇಳಿದ್ರು ಅಶ್ವಿನಿ ಮ್ಯಾಮ್ ಅವರು. ತುಂಬಾ ಇಷ್ಟ ಆಯ್ತು ನಂಗೆ ಆಕ್ಚುಲಿ. ಐ ಥಿಂಕ್ ನಾನು ಕೂಡ ಲೈವ್ ಅಲ್ಲಿ ಕೂತ್ಕೊಂಡು ಅದನ್ನೇ ಮಾತಾಡಿದೆ. ಅವ್ರ ಮೇಲೆ ಒಂದ್ ಸ್ವಲ್ಪ ರೆಸ್ಪೆಕ್ಟ್ ಜಾಸ್ತಿ ಆಯ್ತು. ಅಂಡ್ ಎಸ್ಪೆಷಲಿ ಕನ್ನಡ ಅಂತ ಬಂದಾಗ ಯಾರಿಗೆಲ್ಲ ರೆಸ್ಪೆಕ್ಟ್ ಆಗಲ್ಲ ಹೇಳಿ. ಸೊ ಆತರ ಒಂದು ಮಾತುಗಳು ಆಕ್ಚುಲಿ ಅಶ್ವಿನಿ ಮ್ಯಾಮ್ ಅವರಿಂದ ಬರ್ತಾ ಇದ್ರೆ ಎವ್ರಿ ಎಪಿಸೋಡ್ಸ್ ಅಲ್ಲೂ ಕೂಡ ಮೇ ಬಿ ಆಟೋಮೆಟಿಕಲಿ ಅವರ ಒಂದು ನೆಗೆಟಿವ್ ತುಂಬಾ ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿ ಅಶ್ವಿನಿ ಮ್ಯಾಮ್ ಟ್ರಿಗರ್ ಮಾಡೋದಕ್ಕೆ ನೋಡಿದ್ರು ಅಲ್ಲಿ ನಿಧಾನ ಕೇಳ್ತಾ ಇರ್ತೀವಿ, ಏನಿದು ನಿಧಾನ ಕೇಳ್ತಾ ಇದೀರಾ, ಮೊನ್ನೆ ಎಲ್ಲ ಜಾಸ್ತಿ ಹೋಯ್ತು ವಾಯ್ಸ್ ಇತ್ತು, ಯಾಕೋ ಕಮ್ಮಿ ಆಗ್ಬಿಟ್ಟಿದೆಯಲ್ಲ ಅಂತ ಹೇಳ್ತಾ ಇದ್ರೆ, ಹೌದು ಇವಾಗ ಕಮ್ಮಿ ಆಗಿದೆ ಅಂತ ಹೇಳ್ತಾರೆ. ಸಮ ನೋಡೋಣ ಗೇಮ್ ಚೇಂಜ್ ಮಾಡಿದಾರೆ ಅಂತ ಅನ್ಕೊಂತೀವಿ. ಈ ತರ ಇದ್ರೆ ಮೇ ಬಿ ಈ ತರ ಇದ್ರೆ ಓಕೆ. ಅಂಡ್ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗಬೇಕು. ಲೈಕ್ ತೀರಾ ಕಮ್ಮಿ ಆಗೋದು ಬೇಡ, ಸ್ವಲ್ಪ ಬಿಗ್ ಬಾಸ್ ಮನೇಲಿ ಎಲ್ಲಾನು ಉಪ್ಪು ಹುಳಿ ಖಾರ ಎಲ್ಲ ಇರಬೇಕಲ್ಲ, ಹಂಗಂದ್ರೆ ಬಿಗ್ ಬಾಸ್ ಅಂತ ಅನಿಸುತ್ತೆ.
ಸೊ ಗೈಸ್ ನಿಮ್ಗೆ ಏನ್ ಅನ್ಸುತ್ತೆ ನೆನ್ನೆ ಎಪಿಸೋಡ್ ಆಕ್ಚುಲಿ ಇಲ್ಲಿ ನಿಂತಿದೆ ಅಂದ್ರೆ ಗಿಲ್ಲಿ ಇವ್ರು 4 ಜನಕ್ಕೂ ಲೈಕ್ ರೂಮ್ ಅಲ್ಲಿ ಕೂತಿರ್ತಾರೆ, ಕ್ಯಾಪ್ಟನ್ ರೂಮ್ ಅಲ್ಲಿ ಯಾರೋ ಇವರು ಎಷ್ಟು 5 ಜನ ಎಕ್ಸ್ ಕಂಟೆಸ್ಟೆಂಟ್ಗಳು ಬಂದ್ಬಿಟ್ಟು ಇಲ್ಲಿ ಆಕ್ಚುಲಿ ಇವ್ರು ಅವ್ರಿಗೆ ಟಾಂಗ್ ಕೊಡೋದು ಇವ್ರು ಟಾಂಗ್ ಕೊಡೋದು ಮಾಡ್ತಾ ಇರ್ತಾರೆ. ಬಟ್ ಅಲ್ಲಿಗೆ ಎಪಿಸೋಡ್ ನಿಂತ್ಕೊಂಡಿದೆ. ಸೊ ನೋಡೋಣ ಗೈಸ್ ಇವತ್ತಿನ ಎಪಿಸೋಡ್ ಈಗ ಆಲ್ರೆಡಿ ಬಿಟ್ಟಿರೋ ಪ್ರೋಮೋ ಪ್ರಕಾರ ಮತ್ತೆ ಗಿಲ್ಲಿ ರೋಸ್ಟ್ ಮಾಡ್ತಾ ಇದ್ದಾರೆ. ನಿಮ್ಗೆ ಅನಿಸುತ್ತೆ ಗೈಸ್ ನೆನ್ನೆ ಎಪಿಸೋಡ್ ಅಲ್ಲಿ ಗಿಲ್ಲಿ ತಪ್ಪಿತ್ತ ಅಂಡ್ ಇವತ್ತಿನ ಪ್ರೋಮೋದು ನೋಡ್ತಾರೆ ಏನು ಅನಿಸ್ತು ಕಮೆಂಟ್ ಮಾಡಿ. ಅಂಡ್ ಗೈಸ್ ವೆಯ್ಟ್ ಮಾಡ್ತಾರೆ 4 ಗಂಟೆಗೆ ಮೆಂಬರ್ಶಿಪ್ ತೊಗೊಂಡಿರೋರು ಮಾತ್ರ ಲೈವ್ ಬರ್ತೀವಿ. ಅಂಡ್ ಅದಾದ್ಮೇಲೆ 5:45ಗೆ ಎಲ್ಲರಿಗೂ ಲೈವ್ ಬರ್ತೀವಿ. ಅಂಡ್ ಆದ್ಮೇಲೆ 10:45ಗೆ ಎಲ್ಲರಿಗೂ ಲೈವ್ ಬರ್ತೀವಿ. ಸೊ ಹಾಗಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಈಗ ಸಿಗೋಣ ಮುಂದಿನ ನೋಡೋದಿಲ್ಲ. ಅಲ್ಲಿ ತನಕ ಬಾಯ್.